ಶಿರೂರು ದುರಂತದಲ್ಲಿ ಮೃತರ ಕುಟುಂಬಸ್ಥರಿಗೆ ಸಿಗಂದೂರು ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಸಾಂತ್ವನ ಹೇಳಲಾಯಿತು. ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಹಾಗೂ ಉಳುವರೆ ಮತ್ತು ಗಂಗಾವಳಿ ಗ್ರಾಮಕ್ಕೆ ಶ್ರೀ ಕ್ಷೇತ್ರ ಸಿಗಂದೂರು ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಟ್ರಸ್ಟಿಗಳಾದ ರವಿ ಸಿಗಂದೂರು ಅವರು ಸ್ಥಳ ಪರಿಶೀಲನೆ ನಡೆಸಿದ್ರು. ನಂತರ ಘಟನೆಯಲ್ಲಿ ಸಾವನ್ನಪ್ಪಿದ ಲಕ್ಷ್ಮಣ್ ನಾಯ್ಕ್, ಜಗನ್ನಾಥ್ ನಾಯ್ಕ್, ಲೋಕೇಶ್ ನಾಯ್ಕ್ ಹಾಗೂ ಸಣ್ಣಿಗೌಡ ಅವರ ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿ ಅಗತ್ಯ ಪರಿಕರಗಳನ್ನು ಟ್ರಸ್ಟ್ ವತಿಯಿಂದ ಪೂರೈಸಿದ್ರು. ಈಗ ಹೊನ್ನಾವರ ಭಟ್ಗಳ ಮತ್ತು ಅಂಕೋಲದಲ್ಲಿ ನಮ್ಮ ಒಳ್ಳೆಯ ಭಕ್ತರಿದ್ದಾರೆ. ನನಗೆ ಈ ದುರಂತವನ್ನು ನೋಡಿ ಅತ್ಯಂತ ಮನಪುರಿತು. ಬಹುಶಃ ಇದು ಅತ್ಯಂತ ದುರಂತ ಇದು. ಒಂದು ಬೆಳಗ್ಗೆ 8 ಗಂಟೆಗೆ 1 ನಿಮಿಷದಲ್ಲಿ 10-12 ಜನ ಜೀವ ಹೋಗುತ್ತೆ ಅನ್ನೋದಾದ್ರೆ ನಾವು ಎಷ್ಟು ಯೋಚನೆ ಮಾಡಬೇಕಂತ ಸಂಗತಿ ಬಂದಿದೆ. ಮುಂದಿನ ದಿನಗಳಲ್ಲಿ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ. ಹಾಗೆಯೇ ಈ ದುರಂತದಲ್ಲಿ ಏನು ಯಾರು ಮಾಡಿದ್ದಾರೆ ಅವರೆಲ್ಲರಿಗೂ ದುಃಖ ಭರಿಸುವ ಶಕ್ತಿ ಆ ತಾಯಿ ಜಗನ್ಮಾತೆ ನೀಡಲಿ. ಹಾಗೆಯೇ ನಾವು ಈ ದುರಂತದಲ್ಲಿ ಮರಣ ಹೊಂದಿದವರು ಮತ್ತು ಮನೆಯೆಲ್ಲ ಕಳ್ಕೊಂಡವ್ರನ್ನ ನನಗೆ ಭೇಟಿ ನೀಡಿ ಅವರಿಗೆ ಸಾಂತ್ವನ ಹೇಳಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ನಮ್ಮ ಈ ಭಾಗದ ಮುಖಂಡರು, ನಮ್ಮ ದೇವಿ ಭಕ್ತರಾದ ಸೂರಜ್ ನಾಯ್ಕರು ಹಾಗೂ ನಮ್ಮ ಹೋರಾಟಗಾರರು ಸತ್ಯಜಿತ್ ಸೂರಜ್ ಕಲವರು ಅಂತಾರೆ. ಹಾಗೆಯೇ ಇಂದ್ರಿಯಿಂದ ನಮ್ಮ ಗಣೇಶ್ ಅವರು, ಹಾಗೆ ಲೋಕದ ರಾಜಣ್ಣ, ಮಂಜುನಾಥ್ ನಾಯ್ಕರು ಮತ್ತು ಎಲ್ಲರೂ ನಾವು ಇವತ್ತು ಇಡೀ ದಿನ ಈ ಭಾಗದಲ್ಲಿ ಸಂಚರಿಸಿ ಅವರಿಗೆ ಸಾಂತ್ವನ ಹೇಳಿದ್ದೀವಿ. ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದೇ ನಮಗೆ ಅನಿಸಿಕೆ ಇದೆ. ಯಾಕಂದರೆ ಕುಮಾರಸ್ವಾಮೀಜಿಯವರ ಜೊತೆ ಮಾತಾಡಿದ್ದಾರೆ ಮತ್ತು ಸರ್ಕಾರವೂ ಸಹ ಇಲ್ಲಿಯ ಸ್ಥಳೀಯ ಮಂತ್ರಿಗಳು ಮತ್ತು MLA ಅವರು ಭಾರಿ ಸಹಕರಿಸಿದ್ದಾರೆ. ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದೇ ವೇಳೆ ಮೃತರ ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದ ಜೆಡಿಎಸ್ನ ರಾಜ್ಯ ಕೋರ್ ಕಮಿಟಿ ಸದಸ್ಯರು ಹಾಗೂ ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, ಕಳೆದ ಕೆಲವು ದಿನಗಳ ಹಿಂದೆ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಗುಡ್ಡ ಕುಸಿತದ ದುರಂತದ ಸ್ಥಳಕ್ಕೆ ಭೇಟಿ ನೀಡಿದ ವೇಳೆ ಈ ದುರಂತದಲ್ಲಿ ಕಣ್ಮರೆಯಾದ ಜಗನ್ನಾಥ್ ನಾಯ್ಕ್ ಅವರ 2 ಮಕ್ಕಳಿಗೆ ಉದ್ಯೋಗ ನೀಡುತ್ತೇನೆ ಎಂದು ಭರವಸೆ ನೀಡಿದ್ರು. ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಸೂರಜ್ ನಾಯ್ಕ್ ಸೋನಿ ಅವರಿಗೆ ನೀಡಿ ಎಂದು ಹೇಳಿದ್ರು. ಅವರ ಮಕ್ಕಳಿಗೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರ ಮುಖಾಂತರ ಉದ್ಯೋಗ ನೀಡುವುದು ನಿಶ್ಚಿತ ಎಂದು ಈ ವೇಳೆ ಅವರಿಗೆ ಖಾತ್ರಿಪಡಿಸಿದ್ರು. ಏನು ಅಂದ್ರೆ ನಾವು ಕಳ್ಕೊಂಡ್ವಿ ಅನ್ನೋದೇ ನಾವು ಅಷ್ಟೇ ಬಿಟ್ಟು ಬಾಡಿ ಏನೋ ಸಿಗ್ಲಿಲ್ಲ ಸರ್. ಅದು ಈಗ ಅದಕ್ಕೆ ಏನು ಕಾರ್ಯ ಆದಿದ್ದು ಎಂತದು ಮಾಡೋ ಪರಿಸ್ಥಿತಿ ಇಲ್ಲ. ಬಹಳ ಆಳದಾಗ ಹೌದು ಮಾಡಬಹುದಾಗಿ ಅಲ್ಲ, ಈಗ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಅವರು ಮೂಲ ಮನೆ ಕೇಳಿದ್ರು, ಕುಮಟ ಮೂಲ ಮನೆ ಅವ್ರು ಕೇಳಿದ್ರಂತೆ. ಈಗ 45 ದಿನದವರೆಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಹಾಗೆ ಇದ್ದು ಬಿಡೋದು. ಎಲ್ಲರೂ ಪಾಪ ಅವ್ರವ್ರು ಬಂದು ಮಾಡೋದಿದ್ದಾರೆ. ನಮ್ಮ ಹೌದು ಸಮಾಜದವ್ರು ಇವನು ಭಾಸ್ಕರ್ ಎಲ್ಲರೂ ಸೇರಿ ಒಟ್ಟಾಗಿ ಬಂದಿದ್ದಲ್ಲ, ಒಟ್ಟಾಗಿ ನಂಗೆ ಫೋನ್ ಮಾಡಿ ಹೇಳಿದ್ರು ಅವರು ತಾವು ಒಟ್ಟಾಗಿ ಮಾಡಿ ಪ್ರಯತ್ನ ಅಕ್ಕ ಅದನ್ನೇ ಮಾಡ್ತಾವ್ರೆ. ನಾನು ಹೇಳಿಲ್ಲ ಇದನ್ನ. ಕುಮಾರಸ್ವಾಮಿ ಅವರು ತೇಜಸ್ವಿ ಅವ್ರ ಹತ್ರ ಆಫೀಸರ್ ಹತ್ರ ಡಿಸ್ಕಸ್ ಮಾಡ್ಬೇಕಾರೆ ಹತ್ತಿರದಲ್ಲೇ ನೋಡಿ ಅಂದ್ಕೊಳ್ಳ ಕೈಗೆ ಮತ್ತೆ ಬಿಲ್ಟ್ ನೋಡುವ ಅಂತ ಒಳ್ಳೆ ಪ್ಲಾನ್. ಸ್ವಲ್ಪ ತಡ ಆಗ್ಬೋದು, ತಾಯಿ ಜೊತೆ ಇದ್ದಂಗೆ 100% ಹಂಗೆ ಏನು ಯೋಚನೆ ಮಾಡ್ತಿದ್ದೀನಿ ನಾನು. ಅಷ್ಟಕ್ಕೂ ನಾನೊಂದು ಹೆಜ್ಜೆ ಮುಂದಿಡಿ. ಕೊನೆ ಕಾಲಕ್ಕೆ ಒಬ್ಳಿಗಾದ್ರೂ ಇಲ್ಲಿ ಕೊಡಿ, ಡಿಪ್ಲೊಮಾ ಆದೊಳ್ಬೇಕಾದ್ರೆ ಸ್ವಲ್ಪ ಹೊರಗೋಗೋದಕ್ಕೆ ಆಗ್ತದೆ, ಒಬ್ಳಿಗಾದ್ರೂ ಇಲ್ಲಿ ಮಾಡ್ಕೊಡಿ ಅಂತ ಹೇಳಿ ನಮ್ಮ ತಾಯಿ ಹತ್ರ ಒಬ್ಳು ಇದ್ದಂಗೆ ಆಗ್ತದೆ ಅಂತ. ಸೊ ಇದೆಲ್ಲ ಪ್ರಯತ್ನ ಮಾಡ್ಯಾರ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಅವರಾಗೆ ನಿತ್ಯ ನಿಮಗೆ ಮಾತಾಡ್ಸೋದ್ರು ನಿಮ್ಗೆ ಅದು ನಾವು ಅವತ್ತು ಸಚಿನ್ ಬಂದು ಹೇಳ್ದ, ನಾನು ಅವತ್ತು ಅವ್ರು ಬಂದಾಗ ಅವ್ರ ಟೈಮಲ್ಲಿ ಆಗಿತ್ತು. ಸಚಿನ್ ಅಂದ್ರೆ ಇವ್ರ ಬಾಡದ ಬಳಗ ಇವರೆಲ್ಲ ಇವ್ರ ಮಧ್ಯದಲ್ಲಿ ನಿಲ್ಸಿ ನಾನು ನಿಲ್ಲಿಸ್ತೆ ಅಂತ ಕಾರಲ್ಲಿ ನಿಲ್ಸದೆ. ಅದು ಪಾಪ ಅವ್ರ ಕಾರಿಂದ ಇಳಿದು ಮಾತಾಡಲ್ಲ. ಅವ್ರು ಗ್ಯಾರಂಟಿ ಕೊಟ್ಟೋಗಾರ ನಿಮ್ಮ ಜೀವನಕ್ಕೇನು ಒಂದು ದಾರಿ ಮಾಡ್ಕೊಳ್ತಾರೆ, ಅದು ಮಾಡ್ತಾರೆ. ಅದಕ್ಕೆ ನಾನು ನಿಂತು ಅದನ್ನ ಪ್ರಯತ್ನ ಮಾಡ್ತೇನೆ. ನಾವು ಏನ್ ಗೊತ್ತಾ, ಅವತ್ತು ನಾನು ಇಲ್ಲಿ ಬಂದಾಗ ನಮ್ ಕ್ಷೇತ್ರ ಅಲ್ಲ ಇದು, ನನ್ಗೆ ಉಳುವರವ್ರು ಫಸ್ಟ್ ಸಿಕ್ಕದ್ದು. ಆದ್ರೂ ನಾವು ಬಂದ್ವಿ ಯಾಕಂದ್ರೆ ಮಾನವೀಯತೆ ದೃಷ್ಟಿಯಿಂದ ನೋಡ್ರಿ ಐಡೆಂಟಿಫೈ ಆಗಿದೆ, ಸಿಕ್ಕಿದೆ. ಇನ್ನೂ 3 ಬಾಡಿ ಸಿಗ್ಬೇಕಾಗಿದೆ. ಅದೆಲ್ಲ ಆದಷ್ಟು ಬೇಗ ಆ ಗುರುತು ಹಿಡಿಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಾಗ್ಲಿ
ಮತ್ತೆ ಇಲ್ಲಿ ರೀಸ್ಟೋರ್ ಯಾರ ಮನೆ ಏನಿಲ್ಲಿ ಉಳುವರಲ್ಲಿದೆ ಹೆಚ್ಚು ಅನ್ಯಾಯ, ಒಂದು ಜೀವ ಕಳ್ಕೊಂಡಿದ್ದಾರೆ, ಬಹಳ ನೋವಿದೆ. ಇಲ್ಲಿ ಉಳುವರಲ್ಲಿ ಸಣ್ಣೇಗೌಡರು ತೀರ್ಕೊಂಡಿದ್ದಾರೆ. ಆದ್ರೆ ಅದಕ್ಕಿಂತ ಅದು ಒಂದು ಭಾಗ, ಅದ್ರ ಜೊತೆಗೆ 6 ಮನೆ ಕಳ್ಕೊಂಡಿದ್ದಾರೆ. ಆ ಮನೆಯವರಿಗೆ ವಾಪಸ್ ಮನೆ ಸುರಕ್ಷಿತವಾಗಿ ಕಟ್ಕೊಡುವಂತ ಮನೆ ಸರ್ಕಾರ ಜವಾಬ್ದಾರಿ ತಗೊಂಡು ಕಟ್ಸ್ಕೊಡ್ಬೇಕಂತೂ ಈ ಸಂದರ್ಭದಲ್ಲಿ ಇನ್ನು ಮಂಗಳೂರಿನ ಹೋರಾಟಗಾರರು ಆದ ಸತ್ಯಜೀತ್ ಸೂರತ್ಕಲ್ ಅವರು ಮೃತರ ಕುಟುಂಬಕ್ಕೆ ತೆರಳಿ ಸಾಂತ್ವನ ಹೇಳಿದ್ರು. ಬೆಳಿಗ್ಗೆಯಿಂದ ಯಾವ ಘಟನೆ IRBಯ ಅಧಿಕಾರಿಗಳ ಅಪರಾಧದಿಂದ, ಅವರ ಆ ಒಂದು ನಿರ್ಲಕ್ಷ್ಯದಿಂದ ನಡೆದಿದೆ. ಅಮಾಯಕ ಜನರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಇದ್ದ ಮನೆ ಮಠಗಳನ್ನು ಕಳ್ಕೊಳ್ಳುವ ಸ್ಥಿತಿ ಅವರು ಮಾಡಿದ ತಪ್ಪಿನಿಂದ ಇವತ್ತು ಆಗಿದೆ ಅಂತ ಹೇಳಿಕೊಂಡು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಈ ಎಲ್ಲ ಸಂತ್ರಸ್ತರ ಜೊತೆಯಲ್ಲಿ ನಾವು ಯಾವತ್ತೂ ಇದ್ದೇವೆ. ಮುಂದೆ ಅವರಿಗೇನು ನ್ಯಾಯ ಒದಗಿಸಿಕೊಡಬೇಕು, ಅದು IRB ಕಂಪನಿಯಿಂದ ಇರಬಹುದು, NH ಇಂದ ಇರಬಹುದು ಅಥವಾ ಸರ್ಕಾರದಿಂದ ಇರಬಹುದು. ಯಾಕಂತ ಹೇಳಿದ್ರೆ ಇದು ಅವರ ಮಾಡಿದ ಅಪರಾಧದಿಂದ ಆಗಿರುವಂತಹದ್ದು. ನೇರ ಇದಕ್ಕೆ ಅವರು ಹೊಣೆಗಾರರಾಗ್ತಾರೆ ಅನ್ನುವಂತಹ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವರಿಗೇನು ಸೂರಜ್ ಸೋನಿ ಅವರು ಹೇಳಿದ ಹಾಗೆ ಕಳ್ಕೊಂಡ ಮನೆ ಪುನರ್ ನಿರ್ಮಾಣ ಆಗಬೇಕು, ಬಿರುಕು ಬಿಟ್ಟ ಮನೆಗಳದ್ದು ಅದನ್ನು ಅವರು ಪುನರ್ ನಿರ್ಮಾಣ ಮಾಡಿಕೊಡಬೇಕು. ಯಾವ ಕುಟುಂಬಗಳು ಇವತ್ತು ಆಧಾರ ಸ್ತಂಭವನ್ನು ಕಳ್ಕೊಂಡು ಇವತ್ತು ಬೀದಿಗೆ ಬೀಳುವಂತಹ ಸ್ಥಿತಿ ನಿರ್ಮಾಣ ಆಗಿದೆ, ಅವರಿಗೆ ವ್ಯವಸ್ಥೆಗಳನ್ನು ಆ ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರ ಮಾಡಬೇಕು. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಸಿಗಂದೂರು ದೇವಸ್ಥಾನದ ಮುಖ್ಯಸ್ಥರಾದ ರವಿ ಸಿಗಂದೂರು, ಸಾಲ್ಕೋಡ್ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಸಚಿನ್ ನಾಯ್ಕ್, ನಾಮದಾರಿ ಸಂಘದ ಕುಮಟಾದ ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕ್, ಕಾರ್ಯದರ್ಶಿ ರಾಘು, ಬೆಳಕು ಫೌಂಡೇಶನ್ ಸಂಸ್ಥಾಪಕರಾದ ಮಂಜುಳಾ ನಾಯ್ಕ್, ದಿನೇಶ್ ನಾಯ್ಕ್, ಯಶವಂತ ಗೌಡ, ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ರಾಜು ಮಾಸ್ತಿಹಳ್ಳ, ಯಶವಂತ ಗೌಡ, ಉಲ್ಲಾಸ್ ನಾಯ್ಕ್, ಭವಾನಿ ಹಳ್ಳೇರ್, ಭಾಸ್ಕರ್ ನಾಯ್ಕ್ ಸೇರಿದಂತೆ ಇನ್ನಿತರರು ಇದ್ದರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಅಂಕೋಲಾ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.